ಹೀಗೆ ಮನೆಯ ಬಾಗಿಲು ಮುರಿದು ಮನೆಯನ್ನೆಲ್ಲ ಗೂಡಿಸಿ ಗುಂಡಾಂತರ ಮಾಡಿರುವುದು. ಮಗಳ ಮದುವೆಗೆಂದು ಎತ್ತಿಟ್ಟಿದ್ದ ಒಡವೆ, ಹಣ, ಕಳ್ಳತನ ವಿಚಾರ ತಿಳಿದು ಕಣ್ಣೀರಿಡುತ್ತಿರುವ ಕುಟುಂಬಸ್ಥರು. ಈ ದೃಶ್ಯಗಳೆಲ್ಲ ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ನಗರದ ಜೈಭೀಮ್ ನಗರದಲ್ಲಿ. 2 ತಿಂಗಳ ಹಿಂದೆಯಷ್ಟೇ ನಯಾಜ್ ಪಾಷಾ ಹೆಂಡತಿ ಶಬಾನ್ ತಾಜ್ ತನ್ನ 2 ಹೆಣ್ಣು ಮಕ್ಕಳ ಜೊತೆ ಜೈಭೀಮ್ ನಗರದಲ್ಲಿ ಬಾಡಿಗೆ ಮನೆ ಮಾಡಿಕೊಂಡು ವಾಸವಾಗಿದ್ದರು. ನಯಾಜ್ ಪಾಷಾ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಹಮಾಲಿ ಕೆಲಸ ಮಾಡಿಕೊಂಡು ಕುಟುಂಬದ ಪೋಷಣೆಯ ಜೊತೆಗೆ ಹೆಣ್ಣು ಮಕ್ಕಳನ್ನು ಚೆನ್ನಾಗಿ ಓದಿಸಿ ಮದುವೆ ಮಾಡಲೆಂದು ಹಣ ಕೂಡಿಟ್ಟುಕೊಂಡು ಒಂದಿಷ್ಟು ಓಲೆ, ನೆಕ್ಲೆಸ್, ಲಾಂಗ್ ಚೈನ್, ಕೈಬಳೆಯಂತಹ ಚಿನ್ನಾಭರಣಗಳನ್ನು ಮಾಡಿಸಿ ಮನೆಯ ಬೀರುವಿನಲ್ಲಿ ಭದ್ರವಾಗಿಟ್ಟಿದ್ದ. ಶನಿವಾರ ಮುಸ್ಲಿಮರ ಹಬ್ಬ ಮೊಹರಂ ಇರುವ ಕಾರಣ ಕುಟುಂಬಸ್ಥರೆಲ್ಲ ಸೇರಿ ಸೂಲಿಬೆಲೆಗೆ ಹೋಗಿದ್ದರು. ಇದನ್ನೇ ಹೊಂಚು ಹಾಕಿ ಕೂತಿದ್ದ ಖದೀಮರು ಮನೆಯ ಬಾಗಿಲು ಮುರಿದು ಮನೆಯನ್ನ ಗುಡಿಸಿ ಗುಂಡಾಂತರ ಮಾಡಿ ಮನೆಯಲ್ಲಿದ್ದ 60 ಗ್ರಾಂ ಚಿನ್ನ, 1.5 ಲಕ್ಷ ಹಣ ಕದ್ದು ಪರಾರಿಯಾಗಿದ್ದಾರೆ. ನಮ್ಮ ಹೆಸರು ನಯಾಜ್ ಪಾಷಾ ಅಂತ. APMC ಮಾರ್ಕೆಟಲ್ಲಿ ಕೂಲಿ ಕೆಲಸ ಮಾಡೋದು. ಆಟೋನು ಓಡಿಸ್ತೀನಿ, ಕೂಲಿ ಕೆಲಸನೂ ಮಾಡ್ತೀನಿ. ನನ್ನ ಸೂಲಿಬೆಲೆಗೆ 5 ಗಂಟೆ ಹಂಗೆ ಹೋಗಿದ್ದು ಮನೆಯಿಂದ. ಬರೋಷ್ಟೇ ನೋಡಿದ್ರೆ ಕಳ್ತನ ಆಗಿದೆ ಅಂತ ಹೇಳಿದ್ರು, ಫೋನ್ ಮಾಡಿದ್ರು. ಬೆಳಗ್ಗೆ ಬಂದರೆ ನೋಡಿದ್ರೆ ಎಲ್ಲ ಇದು ಮಾಡಿ ಕಳ್ತನ ಮಾಡಿಬಿಟ್ಟಿದ್ದಾರೆ. ಏನಿಲ್ಲ ಮನೆಯಲ್ಲಿ. ಮಗುಗೆ ಬಂಗಾರ, ವಾಲೆ ಎಲ್ಲ ಇತ್ತು. ಎಲ್ಲ ಒಂದು ಕ್ಯಾಶ್ 1.5 ಲಕ್ಷ ಇತ್ತು. ಒಡವೆ ಎಲ್ಲ ಹೋಗಿದೆ ಸರ್. ಎಷ್ಟು ಹೋಗಿದೆ? ಕಮ್ಮಿ ಇಲ್ಲ ಅಂದರೆ ಒಂದು 60 ಗ್ರಾಮ್ 70 ಗ್ರಾಮ್ ಇರ್ಬೋದು ಸರ್. ಚಿಕ್ಕದೇ. ಮಗುಗೆ ಮದುವೆಗೆ ನೆಕ್ಸ್ಟ್ ವರ್ಷ ಮಾಡೋಣ ಅಂತ ಮದುವೆಗೆ ಅಂತ ಸ್ವಲ್ಪ ತೊಗೊಂಬಂದಿದ್ದು. ಇವಾಗಲೇ ತೊಗೊಂಡಿಲ್ಲ ಬಂಗಾರ, ಅದು ಹಳೇದು ತೊಗೊಂಡಿದ್ದು. ಸ್ವಲ್ಪ ತೊಗೊಂಡು ಇಕ್ಕಿದ್ದೀನಿ ಸರ್. ಅಂದಾದ್ಮೇಲೆ ಒಂದು 70 ಗ್ರಾಮ್ ಇರ್ಬೋದು ಸರ್. ಏನು ಮಾಡಿದ್ದಾರೆ? ಹೆಂಗೆ ಯಾವ ರೀತಿ ಕಳ್ತನ ಮಾಡಿದ್ದಾರೆ? ಫುಲ್ ಬೀಗ ಎಲ್ಲ ಹೊಡೆದ್ಬಿಟ್ಟಿದೆ, ಎಲ್ಲ ಮಾಡಿದ್ದಾರೆ. ಬೇಕಾದ್ರೆ ನೋಡಿ ಸರ್, ಎಲ್ಲ ಇದು ಮಾಡಿದ್ದಾರೆ. ಬೀರುದಲ್ಲಿ ಇಕ್ಕಿದ್ದೀವಿ. ಮೂಲೆ ಬೀರುದಲ್ಲಿ ಇಕ್ಕಿದ್ರಿ. ಎಲ್ಲ ಬಾಕ್ಸ್ ಎಲ್ಲ ತೆಗ್ಬಿಟ್ಟು ಬಾಕ್ಸ್ ಎಲ್ಲ ಬಿಸಾಕಿ ಹೋಗಿದ್ದಾರೆ. ಒಡವೆ ಎತ್ಕೊಂಡು ಹೋಗಿದ್ದಾರೆ. ಯಾವ ರೀತಿ ಕಿತ್ತಿದ್ದಾರೆ ಅದನ್ನು? ಜಾಸ್ತಿ ಇದು ಮಾಡಿದ್ದಾರೆ ಸರ್. ಫುಲ್ ಬೀಗ ಎಲ್ಲ ಇದು ಮಾಡಿಬಿಟ್ಟಿದ್ದಾರೆ, ಪುಡಿ ಮಾಡಿಬಿಟ್ಟಿದ್ದಾರೆ ಸರ್. ನೀವೆಲ್ಲ ಹೋಗಿದ್ರಿ? ನನ್ನ ಸೂಲಿಬೆಲೆ ಹೋಗಿದ್ರು ಸರ್. ನನ್ನ ಮೊಹರಂ ಇತ್ತು, ಅದರಿಂದ ಪೂಜೆ ಮಾಡ್ಸೋಕೆ ಹೋಗಿದ್ದೆ ಸರ್, ಫ್ಯಾಮಿಲಿ ಸಮೇತ. ನಿಮ್ಗೆ ಯಾರು ಹೇಳಿದ್ರು ಈ ರೀತಿ? ಮನೆ ಆಪೋಸಿಟ್ ಅವರು ಎಲ್ಲ ಹೇಳಿದ್ರು, ಫೋನ್ ಮಾಡಿದ್ರು. ಮನೆ ಓನರ್ ಅವ್ರು ಫೋನ್ ಮಾಡಿದ್ರು, ಯಾರೋ ಮೆಸೇಜ್ ಕೊಟ್ಟರು ಅಂತ ಅವ್ರಿಗೆ. ಅದರಿಂದ ಅವ್ರು ಫೋನ್ ಮಾಡ್ತಾನೆ ನಾನು ಬೆಳಗ್ಗೆನೇ ಬಂದುಬಿಟ್ಟೆ ಸರ್. ಅಲ್ಲಿ 7 ಗಂಟೆಗೆ ಬಿಟ್ಟೆ, ಇಲ್ಲಿ 8:15 ಬಂದುಬಿಟ್ಟೆ ಸರ್. ಶಬಾನಾ ತಾಜ್ ಅಂತ ನನ್ನ ಹೆಸರು. ನನಗೆ 2 ಹೆಣ್ಮಕ್ಳು. ನಮ್ಮ ಯಜಮಾನು ಕೂಲಿ ಕೆಲಸ ಮಾಡೋದು ಮಾರ್ಕೆಟಲ್ಲಿ, APMC ಮಾರ್ಕೆಟಲ್ಲಿ. ಕಷ್ಟಪಟ್ಟು ಯಾವ ರೀತಿ ಕೂಡಿಟ್ಟಿದ್ದಾರೆ ಮಕ್ಕಳು? ಅದೇ ನಾವು ಸಂಘದಲ್ಲಿ ಆ ಥರ ತಗೊಂಡು ಒಂದೊಂದು ಜೋಡಿಸಿ ಮಕ್ಕಳಿಗೆ ಇಕ್ಕಿದ್ರಿ. ತುಂಬ ಕಷ್ಟಪಟ್ಟು ನಾನು ಸ್ವಲ್ಪ ಬಟ್ಟೆ ಹೊಲಿತೀನಿ, ಟೈಲರಿಂಗ್ ಕೆಲಸ ಮಾಡಿ. ಅದರಲ್ಲಿ ಸ್ವಲ್ಪ ನಮ್ಮ ಯಜಮಾನರು, ನನಗೂ ಮೇಷರಾಗಿರಲ್ಲ ಜಾಸ್ತಿ ದಿನ. ಒಂದಕ್ಕಿಂತ 2 ಹೆಣ್ಮಕ್ಳು ಇರೋದಲ್ವಾ, ಸ್ವಲ್ಪ ಒಂದಕ್ಕಿಂತ ಆಗಲ್ಲ. ಇವಾಗ ಕೂಲಿ ಕೆಲಸ ಅಂದರೆ ಎಷ್ಟು ಬಂದುಬಿಡುತ್ತೆ, ಸ್ವಲ್ಪನೆಲ್ಲ ನಮಗೂ ಬರೋದು. ಅದಕ್ಕೋಸ್ಕರ ನಾವು ಕುಡಿಕೊಂಡಿದ್ವಿ. ತುಂಬ ಬೇಜಾರಾಗ್ತಾಯಿದೆ ಸರ್. ಅದೇ ಯಾರು ಕಳ್ಕೊಂಡಿದ್ರೆ ಅವರು ಯೋಚನೆ ಮಾಡಬೇಕು. ನಮ್ಮ ಮಕ್ಕಳು ಥರನೇ ಅವರು ಯಾವ ಥರ ಹಂಗೆ ಮಾಡಿದ್ರೆ ಆಗುತ್ತಾ? ನಾವು ಕಷ್ಟ ಬೀಳೋಂಗೆಲ್ಲ ಅವರು ಕಷ್ಟ ಬೀಳೋದು ಅಂತ ಯೋಚನೆ ಮಾಡಬೇಕು ಅವರು. ಈ ಥರ ಯಾರಿಗೂ ಆ ಥರ ಮಾಡಬಾರ್ದು. ಇಷ್ಟು ನೋವಾಗುತ್ತೆ. ಯಾರ ಮೇಲೆ ಎಲ್ಲರಿಗೂ ನಾವು ನಮ್ಮವರೇ ಅಂದ್ಕೊಂಡು ನಾವು ಇದು ಮಾಡೋದು. ಒಬ್ಬರ ಮೇಲೆ ನಾವು ಜಗಳಕ್ಕೆ ಹೋಗಲ್ಲ, ಎಂತಕ್ಕೂ ಹೋಗಲ್ಲ. ಏನಿದ್ರು ನಾವು ಅವರು ನಮ್ಮವ್ರು ಹಂಗೆ ಅಲ್ಲ ಅಂತ ನಾವು ಆ ಥರ ಯೋಚನೆ ಮಾಡ್ತೀವಿ. ನಿನ್ನೆ ನಮ್ಮಮ್ಮ ಊರಿಗೆ ಬಾಬಾಯಿನ ಹಬ್ಬ ಅಂತ ಹೇಳ್ಬಿಟ್ಟು ಊರಿಗೆ ಹೋಗಿದ್ವಿ. 5 ಗಂಟೆಗೆ ಹೋಗಿದ್ವಿ ನಾವು. ಇವಾಗ ಬೆಳಗ್ಗೆ ಅಷ್ಟೊತ್ತಲ್ಲಿ ಫೋನ್ ಮಾಡಿದ್ರು ನಮಗೆ, ಈ ಥರ ಆಗಿದೆ ಅಂತ ಹೇಳ್ಬಿಟ್ಟು. ನಾವು ಸಡನ್ನಾಗಿ ಹಿಂಗೆ ಬಂದ್ವಿ. ತುಂಬ ಬೇಜಾರಾಗ್ತಾಯಿದೆ ಸರ್. ಶಬಾನಾ ತಾಜ್. ಅಂದಹಾಗೆ ನಯಾಜ್ ಪಾಷಾ ಹಮಾಲಿ ಕೆಲಸ ಮಾಡಿಕೊಂಡು ದೊಡ್ಡ ಮಗಳಿಗೆ ಮುಂದಿನ ವರ್ಷ ಮದುವೆ ಮಾಡಲು ಒಡವೆ ಕೂಡಿಟ್ಟುಕೊಂಡಿದ್ದ. ಆದರೆ ಖದೀಮರ ಕಣ್ಣು ಇವರ ಮನೆಯ ಮೇಲೆ ಬಿದ್ದು ಶನಿವಾರ ರಾತ್ರಿ ಕನ್ನ ಹಾಕಿ ದೋಚಿ ಹೋಗಿದ್ದಾರೆ. ರಾತ್ರಿ ವೇಳೆ ಬಂದ ಖದೀಮರ ಗ್ಯಾಂಗ್ ಒಂದು ಅಕ್ಕಪಕ್ಕದ ಮನೆಗಳ ಬಾಗಿಲುಗಳ ಚಿಲಕ ಹಾಕಿ ನಯಾಜ್ ಪಾಷಾ ಮನೆಗೆ ಕನ್ನ ಹಾಕಿದ್ದಾರೆ. ಬೆಳಗಾಗುವಷ್ಟರಲ್ಲಿ ಎಲ್ಲರಿಗೂ ಅಚ್ಚರಿ ಕಾದಿತ್ತು. ಇದ್ಯಾರಪ್ಪ ಮನೆಯ ಹೊರಗಿಂದ ಚಿಲಕ ಹಾಕಿದ್ದಾರೆ ಅಂತ. ಆದರೆ ಹೊರಗೆ ಬಂದು ನೋಡಿದ ಮೇಲೆ ಕಳ್ಳನ ಕರಾಮತ್ತು ಗೊತ್ತಾಗಿತ್ತು. ಕೂಡಲೇ ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆಯ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಹೆಸರು ದಾದಾಪೀರ್ ಅಂತ. ಈತನು ಬಂದು ನನ್ನ ಬಾಮೈದ ಮನೆ ಇದು. ಈತನು ಹೂವು ಮಾರ್ಕೆಟಲ್ಲಿ ಕೂಲಿ ಕೆಲಸ ಮಾಡೋದು, ಪ್ಲಸ್ ಆಟೋನು ಐತೆ, ಅದು ಓಡಿಸ್ಕೊತಾನೆ. ಮಗುವಿಗೆ ಮದುವೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಜೋಡಿಸಿ ಒಂದು 60ರಿಂದ 70 ಗ್ರಾಮ್ ಒಡವೆ ಹೋಗಿದೆ.
ಅದು ಸುಮಾರು ನಿನ್ನೆ ಸಾಯಂಕಾಲ 5 ಗಂಟೆಗೆ ಸರ್ ಹೋಗಿರೋದು. 5 ಗಂಟೆಗೆ ಹೋಗಿ ತಿರ್ಗಾ ಅವರು ಮನೆ ಮುಂದೆ ಅವರು ಫೋನ್ ಮಾಡಿದ್ದಾರೆ, ಈ ಥರ ನಿಮ್ಮ ಮನೆಯಲ್ಲಿ ಕಳ್ತನ ಆಗಿದೆ ಅಂತ. ಬಾಗಿಲೆಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ. ಒಳಗಡೆ ರೂಮ್ಗಳೆಲ್ಲ ಬೀರಿತ್ತು, ಅಲ್ಲಿ ಹೊಡೆದಾಕಿದ್ದಾರೆ. ಇನ್ನೊಂದು ರೂಮ್ ಇತ್ತು, ಅಲ್ಲೂ ಹೊಡೆದಾಕಿದ್ದಾರೆ. ಇದು ಯಾರೋ ನೋಡ್ಕೊಂಡು ಮಾಡಿರ್ಬೋದು ಸರ್ ಇದು. ಯಾಕಂದರೆ ನಿನ್ನೆ 5 ಗಂಟೆಗೆ ನಾವು ಹೋಗಿರೋದು. ಸಾಯಂಕಾಲನೇ ಇದು ಆಗಬೇಕಂದ್ರೆ ಯಾರೋ ಗೊತ್ತಿರೋರು ಮಾಡಿರ್ಬೋದು ಅಂತ ನಮಗೆ ಡೌಟ್ ಇದೆ. ಆದರೂ ನಾವು ಯಾರಂತ ನಾವು ಹೇಳೋಕ್ಕೆ ಆಗಲ್ಲ. ನಮಗೇನಂದರೆ ಸ್ವಲ್ಪ ತಿಳಿದು ಎಲ್ಲ ನಮಗೆ ಮಾಹಿತಿ ಕೊಟ್ಟು ನಮ್ದು ಏನಿದೆ ಅದು ನಮಗೆ ಸಿಗ್ಬಿಟ್ರೆ ಸಾಕು ಸರ್. ಯಾಕಂದರೆ ನಮ್ಮ ಮಗುಗೆ ಮದುವೆ ಇದೆ ಸರ್. ಇವಾಗ ಅಕಸ್ಮಾತ್ ಸಿಗದಿರ ಇದ್ದರೆ ನಮಗೆ ಜಾಸ್ತಿ ತೊಂದರೆ ಆಗುತ್ತೆ ಸರ್. ಯಾಕಂದರೆ ನಾವು ಕೂಲಿ ಕೆಲಸ ಮಾಡಿ ನಾವು ಇದು ಕೂಡಿಕ್ಕಿರೋದು. ನಮ್ಮದೇನೋ ಯಾವುದೋ ಬೇರೆ ಕಡೆಯಿಂದ ಯಾರು ಬಂದಿಲ್ಲ. ಡೈಲಿ 300-400 ರೂಪಾಯಿ ಕೂಲಿ ಮಾಡಿ ಮಗುವಿಗೆ ಮದುವೆ ಅಂತ ಹೇಳ್ಬಿಟ್ಟು ನಾವು ಕುಡಿಕ್ಕಿದ್ದೀವಿ ಸರ್. ದಯವಿಟ್ಟು ನಿಮ್ಮಿಂದ ಏನಂದರೆ ನಮಗೆ ಹುಡುಕಿದ್ದು ಇದು ಮಾಡಿದ್ರೆ. ಅಲ್ಲ, ಬೇರೆ ಮನೆಗಳಿಗೆಲ್ಲ ಬೀಗ ಹಾಕಿದ್ರಂತ. ಹಾಂ ಸರ್, ಮೇಲೆ ಮನೆಯಲ್ಲಿ ಪೊಲೀಸರು ಇರೋದು. ಅವ್ರದ್ದು ಆಚೆಯಿಂದ ಚಿಲ್ಕ ಆಗಿಬಿಟ್ಟು ಹೊರಟೋಗಿದ್ದಾರೆ. ಪ್ಲಸ್ ಆ ಕಡೆ ಒಂದು ರೂಮ್ ಐತೆ, ಅಲ್ಲೂ ಹೋಗಿ ಮುಟ್ಟಿದ್ದಾರೆ. ಏನಿಲ್ಲ, ಎಲ್ಲರಿಗೂ ಇವಾಗ ಅವ್ರಿಗೆ ಗೊತ್ತಾಗೋಗಿದೆ ಸರ್, ಮನೇಲಿ ಯಾರೂ ಇಲ್ಲ, ಇಲ್ಲೇ ಹಾಕಿದ್ರೆ ಒಳ್ಳೇದು ಅಂತ ಹೇಳ್ಬಿಟ್ಟು ಹಾಕಿ ಎತ್ಕೊಂಡು ಹೊರಟೋಗಿದ್ದಾರೆ ಸರ್. ಮನೆಗಳಿಗೆಲ್ಲ ಚಿಲ್ಕಗಳಾಕಿ ಅಕ್ಕಪಕ್ಕ ಎಲ್ಲ ಚಿಲ್ಕ ಆಗಿಬಿಟ್ಟಿದ್ದಾರೆ. ಬಂದರೆ ಎದ್ದೊಳ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಕಳ್ತನ ಮಾಡ್ಕೊಂಡು ಹೊರಟೋಗಿದ್ದಾರೆ ಸರ್. ನಿಮ್ಗೆ ಹೆಂಗೆ ಗೊತ್ತಾಯಿತು? ಸರ್, ಇದು ನಮಗೆ ಮುಂದೆ ಮನೆಯವರು ಫೋನ್ ಮಾಡಿ ಹೇಳಿದ್ರು, ಈ ಥರ ನಿಮ್ಮ ಮನೆ ಬಾಗಿಲು ಇದ್ದಾಗ. ಅವ್ರು ಬೆಳಿಗ್ಗೆ ನಮ್ಮ ಚಿಕ್ಕಬಾಮೈದ್ನು ಬಂದು ಏನಕ್ಕೆ ಹೋಗ್ತಾರೆ ಅಂದರೆ ಮನೆ ಬಾಗಿಲು ಏನೋ ಓಪನ್ ಆಗೋಗಿದೆ ಅಂತ ಹೇಳ್ಬಿಟ್ಟು ಇವ್ನು ಫೋನ್ ಮಾಡಿದ್ದಾನೆ. ಅದಕ್ಕೆ ಅವ್ನು ಓಡ್ ಬಂದವನೆ. ಆಮೇಲೆ ತಿರ್ಗಾ ನಾನು ಫೋನ್ ಮಾಡಿದೆ ಇವನಿಗೆ, ಏನೋ ಇನ್ನೂ ಯಾಕೋ ಬಂದಿಲ್ಲ ಅಂದರೆ ಈ ಥರ ಮನೆಯಲ್ಲಿ ಕಳ್ತನ ಆಗಿಬಿಟ್ಟಿದೆ, ನಯಾಜಣ್ಣ ನಮ್ಮ ಅದೇ ಅಣ್ಣವರೆಲ್ಲ ಬಂದವರೆ, ನೀವು ಬನ್ನಿ ಅಂತ ಹೇಳ್ಬಿಟ್ಟು ನಾವು ಓಡ್ ಬಂದೆ ಸರ್. ಒಟ್ಟಾರೆ ಕಡುಬಡತನದಲ್ಲಿ ಹುಟ್ಟಿ ನಯಾಜ್ ಪಾಷಾ ಹಮಾಲಿ ಕೆಲಸ ಮಾಡಿಕೊಂಡು ತನ್ನ ಮಗಳಿಗೆ ಮದುವೆ ಮಾಡಲು ಕೂಡಿಟ್ಟುಕೊಂಡಿದ್ದ ಒಡವೆ ಹಣ ಕದೀಮರ ಪಾಲಾಗಿದ್ದು ಕುಟುಂಬಸ್ಥರ ನೋವಿಗೆ ಕಾರಣವಾಗಿದೆ. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.